ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ. ಡಿಎಂಎಫ್ಗೆ ಜಿಲ್ಲಾಧಿಕಾರಿಯವರೇ ಅಧ್ಯಕ್ಷರು. 6 ತಿಂಗಳಿನಿಂದ ಡಿಎಂಎಫ್ನಲ್ಲಿರುವ ಹಣ ಕೊಡುತ್ತಿಲ್ಲ. ಏಕೆ ದುಡ್ಡು ಕೊಡದೆ ಇಟ್ಟುಕೊಂಡಿದ್ದೀರಿ? ಅಂಗನವಾಡಿ ರಿಪೇರಿಗೆ ದುಡ್ಡು ಕೊಡ್ತಿಲ್ಲ. ಆ ಹಣವನ್ನು ಏಕೆ ಇಟ್ಟುಕೊಂಡಿದ್ದಾರೆ? ಕೂಡಲೇ ಹಣವನ್ನು ಜಿಲ್ಲಾಧಿಕಾರಿ ಬಿಡುಗಡೆ ಮಾಡಬೇಕು. ಅಂಗನವಾಡಿ ಹುದ್ದೆ ಖಾಲಿ ಇದೆ. ಹುದ್ದೆ ಭರ್ತಿ ಮಾಡಿ ಏಕೆ ಕಾಯುತ್ತಿದ್ದೀರಾ ಎಂದರು. ಹಂಗಾರೆ ಹೇಳಿ, ನಾವು ಯಾವುದೇ ಇದಕ್ಕಿದ್ರು ಯಾವುದೇ ಫಂಡ್ ಹಂಚೋದಾಗಲಿ ಯಾವುದೇ ಇದನ್ನ ಜಿಲ್ಲಾ ಮಂತ್ರಿಗಳಿಗೆ ಕೇಳಿರ್ತೀವಿ ಅನ್ನೋದಾದ್ರೆ ಅದನ್ನು ರೂಲ್ ಮಾಡಿ. ಸರ್ 5.5 ಕೋಟಿ ಇದೆ. ಗಣಿ ಮಾಲೀಕರಿಂದ ಡ್ಯೂಟಿ ರಾಯಲ್ಟಿ ಇರುತ್ತಲ್ಲ ಸರ್, ಡಿಎಂಎಫ್ ಫಂಡ್ ಅಂತ ಹೇಳಿ ಇದೆ. ಏನಂದ್ರೆ ನೋಡ್ರೆ, ಆ ಡಿಎಂಎಫ್ ಫಂಡ್ ಪ್ರತಿ ವರ್ಷ ನಮ್ಮ ಶಾಸಕರುಗಳಿಗೆ ಕೊಡ್ತಾ ಇದ್ರು. ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿ ಶಾಸಕರು MP ಎಲ್ಲರೂ ಕೊಡೋರು, MLC ಎಲ್ಲ. ಅದನ್ನ ಯಾವ ಸ್ಕೂಲು ಇದು ಏನು ಅಲ್ಲೇ ನಿರ್ಬಂಧ ಇದಿಟ್ಟಿರ್ತಾರೆ, ಗೈಡ್ಲೈನ್ಸ್ ಇದೆ. ಕೇಳಿ ನೀವು ಅವ್ರ ಚೇರ್ಮನ್ಶಿಪ್ ಆದ್ರೂ ಕೊಡಿ. ಏನ್ ಗೈಡ್ಲೈನ್ಸ್ ಐತೆ? ಯಾಕೆ ಇಟ್ಕೋತೀರಿ 6 ತಿಂಗಳು? ಮುಖ್ಯ ಕಾರ್ಯದರ್ಶಿಗಳು ಇದ್ರ ಕಡೆ ಗಮನ ಹರಿಸ್ಬೇಕು. ಅಂಗನವಾಡಿ ಮೇಡಮ್ ಹುದ್ದೆ ಪ್ರಮೋಷನ್ ಕೊಟ್ಟು ಖಾಲಿ ಹುದ್ದೆ ಇದೆ, ಕಳಿಸ್ಕೊಟ್ರು 6 ತಿಂಗಳಿಂದ ಇಟ್ಕೊಂಡು ಕೂತವ್ರೆ. ಸುಮಾರು ಜಿಲ್ಲೆಯಲ್ಲಿ 400 ಅಂಗನವಾಡಿ ಹುದ್ದೆ ಖಾಲಿ ಐತೆ. ಏನಾಯ್ತು ರಿಕ್ರೂಟ್ಮೆಂಟ್ ಮಾಡಕ್ಕೆ? ಈ ಗೈಡ್ಲೈನ್ಸ್ ಬಂದಾಯ್ತು. ಕಾನೂನು ಏನೈತೆ ಮಾಡಿ. ಬಡವ್ರ ಮಕ್ಕಳು ಓದೋದಲ್ವಾ? ಅಂಗನವಾಡಿ ಸಹಾಯಕರು ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಹುದ್ದೆ ಅದನ್ನು ಇಟ್ಕೊಂಡು ಕೂತವ್ರೆ. ಇದನ್ನ ದಯಮಾಡಿ ಗಂಭೀರವಾಗಿ ಸರ್ಕಾರ ಕುಡಿಯೋ ನೀರಿಂದು ಬೇಗ ಒಂದು ನಿರ್ಣಯ ಮಾಡಬೇಕು ಅಂತ ಸರ್ಕಾರ ಒತ್ತಾಯ ಮಾಡ್ತೀನಿ. ಅದನ್ನ ಜಿಲ್ಲಾಧಿಕಾರಿಗಳು ಹೇಳ್ಬೇಕು. DCR ಜಿಲ್ಲೆಯ ಆಡಳಿತದ ಮುಖ್ಯಸ್ಥರು ಜಿಲ್ಲಾಧಿಕಾರಿಗಳವರಲ್ಲ, ಬರೀ JDS ಕುಡಿತಾರ ನೀರು, ಇನ್ ಬೇರೆ ಯಾರು ಕುಡಿಯೋದಿಲ್ಲ ಅಂತ ಹೇಳಿ ನಾವು JDS ಕೇಳ್ತಾ ಇಲ್ಲ. ಇಡೀ ಜಿಲ್ಲೆಯ ಸಮಗ್ರ ನಮ್ಮ ರೈತಾಪರ ದನಗಳು ಎಲ್ಲೋಗ್ತೇವೆ? ನಾವೇನೋ ಕೇಳ್ತೀವಿ ನೀರು ಕೊಡಿ ಅಂತ, ದನಗಳಲ್ಲಿ ಕೇಳ್ತೇವೆ ಸೊಮ್ಮೆ? ಪಶುಗಳು ಇವತ್ತು ಡೈರಿ ಇದೆ, 14,000 ಇದೆ, ಲಕ್ಷ ಹಾಲು ಬರ್ತೈತೆ. ಅವಕ್ಕೆ ನೀರೆಲ್ಲಿ ತರ್ತಾರೆ? ದಯಮಾಡಿ ಇದರಲ್ಲಿ ರಾಜಕೀಯ ಬೆರೆಸಕ್ಕೆ ಹೋಗಬೇಡಿ. ಕುಡಿಯೋ ನೀರಿಗೆ ಮತ್ತೆ ಇದಕ್ಕೆ ಆಮೇಲೆ ಗಣಿದು ಡಿಎಂ ನಮ್ಗೆ ಹಾಸನಕ್ಕೆ ಹಂಗಾರೆ ತುಮಕೂರಿಗೆ ಅದಕ್ಕೆ ಬೆಳೆ ಇದಕ್ಕೆ ಕೃಷಿ ಇದ್ರ ಬೆಳೆಗೆ ಯಾವ 25 TMC ಕುಡಿಯೋ ನೀರಿಗಲ್ಲ. ಸ್ವಲ್ಪ ನನಗೂ ಗೊತ್ತೈತೆ. ಅದು ನೀರು ಬಂದ್ರೆ 25 TMC ಯಾವ್ಯಾವ ಬಿಡಬೇಕು ಅಂತ ಇದೆ. ಸೆಪ್ಟೆಂಬರ್ ಅಲ್ಲಿ ಎಷ್ಟು, ಅಕ್ಟೋಬರ್ ಅಲ್ಲಿ ಎಷ್ಟು, ಡಿಸೆಂಬರ್ ಒಂದೇ ಸಾರಿ 5,000 ಕ್ಯೂಸೆಕ್ ತಗೊಂಡೋದ್ರಲ್ಲ. 5,000 ಕ್ಯೂಸೆಕ್ ನೀರು ಹೋಯ್ತಲ್ಲ, ಯಾವ ಆಧಾರದ ಮೇಲೆ ಕಿತ್ಕೊಂಡು ತಗೊಂಡೋದ್ರು? ಏನಾದ್ರು ಕೋರ್ಟ್ಗೆ ಹೋದ್ರೆ ಅದ್ರ ಕತೆ ಬೇರೆ ಆಗುತ್ತೆ. ನಾನು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ, ಅವ್ರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೇಳಿ ಇದನ್ನ ಇದು ಮಾಡ್ತೀನಿ ಅಂತ ರಾತ್ರಿ ಹೇಳಿವ್ರು. ನಮ್ಮ ರಾಕೇಶ್ ಸಿಂಗ್ ಅವ್ರ ಗಮನಕ್ಕೂ ತಂದಿದ್ದೀನಿ, ಅಡಿಷನಲ್ ಚೀಫ್ ಸೆಕ್ರೆಟರಿ ಇರಿಗೇಷನ್. 25 TMC ಆಗಿರೋದು ಕುಡಿಯೋ ನೀರಿಗಲ್ಲ, ಇದ್ರ ಬೆಳೆಗೆ. ನಮ್ಗೆ ಕುಡಿಯೋ ನೀರಿಗೆ ಕುಡಿ. ನನಗೂ ಗೊತ್ತಿದೆ. ಇಲ್ಲ ಸರ್, ನಾನು ಈ ಜಿಲ್ಲೆಯ ಈ ನಮ್ಮ ರೈತರು ಬವಣೆನ ನನ್ನ ಗಮನಕ್ಕೆ ಬಂದಾಗ ನಾನೊಬ್ಬ ಮಾಜಿ ಮಂತ್ರಿಯಾಗಿ ನಾನು ಹೇಳೋದು ನನ್ನ ಧರ್ಮ ಸರ್. KEB 2 ಅಧಿಕಾರಿಗಳಿಗೆ ಹೇಳೋದಿಷ್ಟೇ, ನೀರಾವರಿ ಅಧಿಕಾರಿಗಳಿಗೂ ಅಷ್ಟೇ, KEB ಈ ಥರ ಭೇದ ಭಾವ ಮಾಡಬೇಡಿ ಅಂತ ಹೇಳ್ತೀನಿ. ಕರೆಂಟ್ ಕೊಡೋದ್ರೂ ಶುಂಠಿ ಹಾಕ್ಕೊಂಡವೆ, ಹೊಡ್ತೇವೆ, ಕೈಕಾಲು ಕಟ್ತೇವೆ ಬಂದು.